ಬಿಜೆಪಿ ಪಕ್ಷದಿಂದ ಕೆಎಸ್ ಈಶ್ವರಪ್ಪ ಕಿಕ್ಔಟ್. ಬಿಜೆಪಿ ಪಕ್ಷದಿಂದ ಕೆಎಸ್ ಈಶ್ವರಪ್ಪ ಕಿಕ್ಔಟ್ ಆಗ್ತಾರಾ? ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಖಂಡ ಈಶ್ವರಪ್ಪ ಬಿಜೆಪಿ ಪಯಣ ಅಂತ್ಯವಾಗುತ್ತಾ? ಈ ಪ್ರಶ್ನೆಗಳು ಈಗ ಹುಟ್ಟುಕೊಳ್ತಾ ಇದೆ. ಅದಕ್ಕೆ ಕಾರಣ ಹಿಂದೆ ಸಮಾವೇಶದ ಮುಂದಾಳುವಿಗೆ ತಲೆದಂಡಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಅಂತೆ. ಶುಕ್ರವಾರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಿಂದ ಅಧಿಕೃತ ನಿರ್ಧಾರವಾಗುವಂತಹ ಸಾಧ್ಯತೆ ಕೂಡ ಇದೆ. ಶುಕ್ರವಾರ ನವದೆಹಲಿಯಲ್ಲಿ ಬಿಜೆಪಿ ಭಿನ್ನಮತ ಶಮನಕ್ಕಾಗಿ ಅಮಿತ್ ಶಾ ವಿಶೇಷ ಸಭೆಯನ್ನ ಕೂಡ ಕರೆದಿದ್ದಾರೆ. ಪಕ್ಷಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಈಶ್ವರಪ್ಪ ಜೊತೆಗೆ ಅನಂತ್ ಕುಮಾರ್, ಡಿವಿ ಸದಾನಂದಗೌಡ, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಸಂತೋಷ್ ಜಿಗೂ ಕೂಡ ಈ ಸಭೆಗೆ ಕರೆಯಲಾಗಿದೆ. ಒಂದು ವೇಳೆ ಬ್ರಿಗೇಡ್ ನಿಲ್ಲಿಸಲು ಒಪ್ಪದೇ ಇದ್ದಲ್ಲಿ ಈಶ್ವರಪ್ಪರನ್ನ ಪಕ್ಷದಿಂದ ಹೊರಹಾಕಲು ತೀರ್ಮಾನವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಶುಕ್ರವಾರ ಅಧಿಕೃತವಾಗಿ ಹೊರಬರುವಂತಹ ಸಾಧ್ಯತೆ ಇದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಒಬ್ಬ ಹಿರಿಯ ನಾಯಕನನ್ನ ಈ ರೀತಿಯಾಗಿ ಸಭೆಯನ್ನ ಮಾಡಿ ಅವರನ್ನ ಹೊರಹಾಕೋಕ್ ಸಾಧ್ಯವಾಗತ್ತಾ? ಕಿಕ್ಔಟ್ ಮಾಡಕ್ ಸಾಧ್ಯವಾಗತ್ತಾ ಅಂತ? ಅರುಣ್, ಈಗಾಗಲೇ ಅಂದ್ರೆ ಈಶ್ವರಪ್ಪನವ್ರನ್ನ ಏಕಾಏಕಿಯಾಗಿ ದಿಢೀರ್ನೆ ಒಂದು ಪಕ್ಷದಿಂದ ಕಿಕ್ಔಟ್ ಮಾಡೋದಾಗ್ಲಿ ಅಥವಾ ಉಚ್ಚಾಟನೆ ಮಾಡೋದಾಗ್ಲಿ ಸಾಧ್ಯ ಇಲ್ಲ. ಆದ್ರೆ ಅವತ್ತಿನ ಸಭೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಅದು ಅಂತಿಮ ಸಭೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಂದಾಗಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅಂತಾನೂ ಕೂಡ ಶಾಸಕರು, ಸಂಸದರು ಮತ್ತೆ ಅದರ ಜೊತೆಗೆ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಯಡಿಯೂರಪ್ಪ ಅವ್ರಿಗೆ ಗೊತ್ತಿದ್ದೇನೋ ಈಗಾಗಲೇ ಸಹಿ ಸಂಗ್ರಹವೂ ಕೂಡ ನಡೆದಿದೆ. ಅದರ ಜೊತೆಗೆ ಪಕ್ಷದ ಕೆಲ ಹಿರಿಯ ಮುಖಂಡರು ಕೂಡ ಈಗಾಗಲೇ ಆ ಒಂದು ಹೈಕಮಾಂಡ್ಗೆ ಈ ಒಂದು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಬಿಜೆಪಿಯಲ್ಲಿನ ಗೊಂದಲದ ಬಗ್ಗೆ ಮತ್ತೆ ಈಶ್ವರಪ್ಪ ಮತ್ತೆ ಯಡಿಯೂರಪ್ಪನವರಿರ್ತಕ್ಕಂಥ ವೈಮನಸ್ಸು ಮತ್ತೆ ಕಚ್ಚಾಟದ ಬಗ್ಗೆ ಕೂಡ ಈಗಾಗಲೇ ವಿವರವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ಮುರಳೀಧರ್ ರಾವ್ ಅವರು ಕೂಡ ಈಗಾಗಲೇ ಮಿತಿ ಮೀರ್ತಾ ಇದೆ, ಒಂದು ರಾಜ್ಯ ಬಿಜೆಪಿಯಲ್ಲಿನ ಒಂದು ಆಂತರಿಕ ಕಚ್ಚಾಟ ಮಿತಿ ಮೀರ್ತಾ ಇದೆ, ಹಾಗಾಗಿ ಮಧ್ಯಪ್ರವೇಶ ಮಾಡಬೇಕು ಅಂತ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಅಮಿತ್ ಶಾ ಅವರು ಕೂಡ ಇಲ್ಲ ಒಂದು ಪಂಚರಾಜ್ಯಗಳ ಚುನಾವಣೆ ಮುಗಿಲಿ ಅಂತಾನೂ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಅಮಿತ್ ಶಾ ಅವರು ಒಂದು ಶುಕ್ರವಾರ ಮೀಟಿಂಗ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಎಲ್ಲಾ ರಾಜ್ಯ ಪ್ರಮುಖ ನಾಯಕರು ಕೂಡ ಬುಲಾವನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಆ ಒಂದು ಸಭೆಗೆ ಬರಬೇಕು ಅಂತ. ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಈ ಒಂದು ಬ್ರಿಗೇಡ್ ನ ಗೊಂದಲವನ್ನು ಕೂಡ ಪರಿಹರಿಸೋದು, ಅದ್ರ ಜೊತೆಗೆ ಈಶ್ವರಪ್ಪ ಅವರಿಗೆ ಒಂದು ಬ್ರಿಗೇಡ್ಗೆ ಹೋಗಬೇಡಿ ಅನ್ನೋ ಸೂಚನೆಯನ್ನು ಕೂಡ ಕೊಡ್ತಾರೆ. ಯಾಕೆಂದ್ರೆ ಈಗಾಗಲೇ ಯಡಿಯೂರಪ್ಪನವರು ಕೂಡ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಬ್ರಿಗೇಡ್ ನಡಿಬಾರದು ಮತ್ತೆ ಅದನ್ನು ನಿಲ್ಲಿಸಬೇಕು, ಅದರಿಂದಾಗಿ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷರ ಈ ಮಾತನ್ನು ಕೂಡ ಹೇಳಿದ್ರಿಂದ ಹೈಕಮಾಂಡ್ ಅವರು ರಾಜ್ಯಾಧ್ಯಕ್ಷರ ಮಾತಿಗೆ ಮನ್ನಣೆಯನ್ನು ಕೂಡ ಕೊಡಲಾಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅಮಿತ್ ಶಾ ಅವರು ಅಲ್ಲಿ ಈಶ್ವರಪ್ಪ ಅವರನ್ನ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ, ಮತ್ತೆ ರಾಜ್ಯ ನಾಯಕರು ಕೂಡ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದು ವೇಳೆ ಅಲ್ಲೇನಾದ್ರೂ ಆ ಒಂದು ಬ್ರಿಗೇಡ್ ಮತ್ತೆ ಬಿಜೆಪಿಯ ಒಂದು ಗೊಂದಲಕ್ಕೆ ರಾಜಿ ಆದ್ರೆ ಯಾವುದೇ ರೀತಿಯ ಒಂದು ಶಿಸ್ತು ಕ್ರಮ ಆಗಲಿ, ಯಾವುದೇ ರೀತಿಯ ಬೇರೆ ರೀತಿಯ ಚಟುವಟಿಕೆಗಳು ಕೂಡ ಕೈಗೊಳ್ಳೋದು. ಮಾಡ್ತಾ ಇದ್ದೀನಿ. ಈ ಇಷ್ಟು ದಿನಗಳ ಬೆಳವಣಿಗೆ ಸುಮಾರು ತಿಂಗಳಿನಿಂದಲೂ ಕೂಡ ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ಹೈಕಮಾಂಡ್ ಈ ರೀತಿಯಾಗಿ ಗಂಭೀರವಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದನ್ನ ನಾವು ನೋಡಿಲ್ಲ. ಆದ್ರೆ ಈ ಎಲ್ಲಾ ಡ್ರಾಮಾಗಳಿಗೆ ಒಂದು ಕ್ಲೈಮ್ಯಾಕ್ಸ್ ಅಂತ ಏನಾದ್ರೂ ಈ ಸಭೆ ನಿರ್ಧಾರವಾಗುತ್ತಾ ಅಥವಾ ಇನ್ನೂ ಈ ಡ್ರಾಮಾ ಹಾಗೆ ಮುಂದುವರಿತಾ ಹೋಗುತ್ತಾ ರವೀಶ್?
ನಿಜಕ್ಕೂ ಕೂಡ ಈಗಿನ ಬಿಜೆಪಿ ಮೂಲಗಳ ಮಾಹಿತಿ ಪ್ರಕಾರ ಅವತ್ತಿನ ಸಭೆಯಲ್ಲಿ ಅಂತಿಮವಾಗಿ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ ಅಂತ. ಯಾಕೆಂದ್ರೆ ಆ ಒಂದು ಆಂತರಿಕ ಕಚ್ಚಾಟ ಮಿತಿ ಮೀರಿದೆ ಅಂತ ನನ್ನ ಕೈಲೂ ಕೂಡ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಮುರಳೀಧರ್ ಅವರು ಅಮಿತ್ ಶಾ ಅವರಿಗೆ ಕೂಡ ಈಗಾಗಲೇ ಹೇಳಿದರು. ಮತ್ತೆ ಅವತ್ತಿನ ಕಾರ್ಯಕಾರಿಣಿ ಸಭೆಯಲ್ಲಿ ಆಗಿರ್ತಕ್ಕಂಥ ಕಚ್ಚಾಟಗಳಾಗಿರ್ಬೋದು, ಮತ್ತೆ ಯಡಿಯೂರಪ್ಪ ವರ್ಸಸ್ ಮತ್ತೆ ಈಶ್ವರಪ್ಪ ನಡೆದಿರ್ತಕ್ಕಂಥ ಹೇಳಿಕೆಗಳು ಎಲ್ಲವನ್ನೂ ಕೂಡ ಒಂದು ಅಮಿತ್ ಶಾ ಅವರ ಗಮನಕ್ಕೆ ಮುರಳೀಧರ್ ಅವರು ತಂದಿದ್ದರು. ಈ ಒಂದು ಕಾರಣದಿಂದಾಗಿ ಅಮಿತ್ ಶಾ ಅವರು ಶುಕ್ರವಾರ ಮೀಟಿಂಗ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಅಂತ್ಯ ಆಡಬೇಕು, ಮತ್ತೆ ಪದೇ ಪದೇ ಈ ರೀತಿ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಡೆಯುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅವತ್ತಿನ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಒಂದು ವೇಳೆ ಏನಾದರೂ ರಾಜಿ ಆದ್ರೆ ಈಶ್ವರಪ್ಪನವರು ಆಗಲಿ ಮತ್ತೆ ಯಡಿಯೂರಪ್ಪನವರಾಗಲಿ ಅವರನ್ನು ನಡುವೆ ಇರತಕ್ಕಂಥ ವೈಮನಸ್ಸನ್ನು ಕೂಡ ತೇಪೆ ಹೆಚ್ಚಿ ಯಾವುದೇ ರೀತಿಯ ಶಿಸ್ತು ಕ್ರಮಕ್ಕೆ ಮುಂದಾಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಅದೇ ಮುಂದುವರೆದರೆ ನಿಜಕ್ಕೂ ಕೂಡ ಹೈಕಮಾಂಡ್ ಇಂತಹ ವಿಚಾರದಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದು ಕಠಿಣ ಒಂದು ಕ್ರಮವನ್ನು ಕೈಗೊಳ್ಳುತ್ತಾರೆ ಅಂತ ಕೂಡ ಬಿಜೆಪಿ ಮೂಲಗಳಿಂದ ಈಗಾಗಲೇ ಮಾಹಿತಿ ಬಂದಿದೆ. ಅರುಣ್. ಓಕೆ ರವೀಶ್, ಆದ್ರೆ ಇಲ್ಲಿಯವರೆಗೂ ಕೂಡ ನಾವು ಈಶ್ವರಪ್ಪನವರ ಹೇಳಿಕೆಗಳನ್ನ ಗಮನಿಸ್ತಾನೆ ಇದ್ದೀವಿ. ಯಾವುದೇ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ರಾಜ್ಯದಲ್ಲಿ ಹಲವಾರು ನಾಯಕರು ಅದರ ಬಗ್ಗೆ ಮಾತನಾಡಿದ್ರು ಕೂಡ ಡೋಂಟ್ ಕೇರ್ ಮಾಸ್ಟರ್ ಅನ್ನೋ ರೀತಿಯಲ್ಲಿ ಈಶ್ವರಪ್ಪನವರ ಹೇಳಿಕೆಗಳನ್ನ ಮೇಲಿಂದ ಮೇಲೆ ಕೊಡ್ತಾ ಇದ್ದಾರೆ. ಒಂದು ಕಡೆ ಉಸ್ತುವಾರಿಯಾಗಿರುವಂತಹ ಮುರಳೀಧರ್ ರಾವ್ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದೇ ಆದಲ್ಲಿ ಅವರಿಗೆ ಭಯ ಅನ್ನೋದೇ ಇಲ್ವಾ ಅಂತ, ಪಕ್ಷದಲ್ಲಿ ನನಗೆ ಏನಾದ್ರೂ ಆಗ್ಬಿಡುತ್ತೆ ಹೊರಗಡೆ ಹಾಕ್ತಾರೆ ಅನ್ನೋ ಭಯ ಇಲ್ವಾ ಈಶ್ವರಪ್ಪನವರಿಗೆ? ಅರುಣ್, ನಾವು ನೋಡ್ತಾ ಇರ್ಬೋದು. ಯಾಕಂದ್ರೆ ಪಕ್ಷದಲ್ಲಿ ಈಶ್ವರಪ್ಪ ಒಬ್ಬರೇ ಅಲ್ಲ. ಯಾಕಂದ್ರೆ ಈಶ್ವರಪ್ಪ ಅವರನ್ನ ಬಹಿರಂಗವಾಗಿ ಹಿಂದ್ಗಡೆಯಿಂದನೂ ಕೂಡ ಸಾಕಷ್ಟು ಜನ ಬೆಂಬಲಿಸ್ತಾ ಇದ್ದಾರೆ. ಮತ್ತೆ RSS ಮುಖಂಡರು ಕೂಡ ಈಶ್ವರಪ್ಪ ಪರ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಅವರಿಗೆ ಅಮಿತ್ ಶಾ ಅವರಾಗ್ಲಿ ಅವರು ನೇರವಾಗಿ ಏನು ಈಶ್ವರಪ್ಪನವರಿಗೆ ನೀವು ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರು, ಅಂದ್ರೆ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆ ಒಂದು ಕಾರಣದಿಂದಾಗಿ ಎಲ್ಲ ಈಶ್ವರಪ್ಪನವರು ಈ ಒಂದು ಸಂದೇಶವನ್ನು ಲೈಟ್ ಆಗಿ ತೆಗೆದುಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಅಮಿತ್ ಶಾ ಅವರೇ ಎಂಟ್ರಿ ಕೊಟ್ಟಿರೋದ್ರಿಂದ ಅಮಿತ್ ಶಾ ಅವರ ಮಾತಿಗೆ ಏನಾದ್ರು ಬೆಲೆ ಕೊಡ್ತಾರಾ, ಮತ್ತೆ ಹೈಕಮಾಂಡ್ ನ ಒಂದು ಮಾತಿಗೆ ಭದ್ರಾಗಿರ್ತಾರ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಸಾರಿ ರವೀಶ್, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿರುವಂತಹ ನಾಯಕರು ಕೂಡ ಅಂದ್ರೆ ಬಿಜೆಪಿ ಇರುವಂತಹ ನಾಯಕರೇ ಈಶ್ವರಪ್ಪನವರಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾರಾ ಅಂತ ಒಳಗೊಳಗೆ ಎಲ್ಲೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ಕೊಳ್ತಾ ಇಲ್ಲ. ನಿಜಕ್ಕೂ ಕೂಡ ಯಾಕೆಂದ್ರೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ BSY ಬಣವು ಕೂಡ ಆರೋಪ ಮಾಡ್ತಾ ಇದೆ. ಅಂದ್ರೆ ಕೆಲ ನಾಯಕರು ಅಂದು ಈಶ್ವರಪ್ಪನವರಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ BSY ಯಡಿಯೂರಪ್ಪನವರಿಗೆ ಒಂದು ರೀತಿಯಲ್ಲಿ ಆಗದೇ ಇರೋರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಅದನ್ನ ಪ್ರಮುಖವಾಗಿ ಯಾರೊಬ್ರು ಕೂಡ ಬಹಿರಂಗವಾಗಿ ಕೂಡ ಯಾವುದೇ ರೀತಿಯ ಈಶ್ವರಪ್ಪನವರಿಗೆ ಬೆಂಬಲ ಕೊಡುವಂತ ಹೇಳಿಕೆಗಳು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಅದೊಂದು ರಾಜಕೀಯ ಕಾರಣಗಳಿಂದಾಗಿ ರಾಜಕೀಯ ಕಚ್ಚಾಟ ಮುಂದುವರಿತಾನೆ ಇರುತ್ತೆ. ಹಾಗಾಗಿ ಈ ಒಂದು ಬೆಳವಣಿಗೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಈಗ ಆಂತರಿಕ ಬೆಳವಣಿಗೆಯಲ್ಲಿ ಈಶ್ವರಪ್ಪನವರು ನೇರವಾಗಿ ಆ ಒಂದು ಹೈಕಮಾಂಡ್ ಸಂದೇಶ ಅವರಿಗೆ ರವಾನೆ ಆಗದೆ ಇರೋದ್ರಿಂದ ಈಶ್ವರಪ್ಪನವರು ಈ ರೀತಿ ಮುಂದಾಗ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈಗ ಹೈಕಮಾಂಡ್ ಅವರೇ ನೇರವಾಗಿ ಮಾತುಕತೆ ಕರೆದಿರೋದ್ರಿಂದ ಆ ಒಂದು ಮಾತುಕತೆಗೆ ಈಶ್ವರಪ್ಪನವರು ಯಾವ ರೀತಿ ಬದ್ಧರಾಗಿರ್ತಾರೆ, ಮತ್ತೆ ಆ ಮಾತುಕತೆಯಲ್ಲಿ ಏನ್ ಟ್ವಿಸ್ಟ್ ಸಿಗುತ್ತೆ, ಮತ್ತೆ ಏನ್ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಅಂತ್ಯ ಆಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಅರುಣ್. ಬಟ್ ರವೀಶ್, ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಬ್ರಿಗೇಡ್ ಅನ್ನ ಬಿಡೋದಿಲ್ಲ ಅಂತ ಹೇಳಿ ಈಶ್ವರಪ್ಪನವ್ರು ಹೇಳ್ತಾನೆ ಇದ್ದಾರೆ. ಈ ಒಂದು ಸಭೆಯಿಂದ ಅವ್ರ ನಿರ್ಧಾರವನ್ನ ಬದಲಾಯಿಸ್ಕೊಂಡ್ ಬಿಡ್ತಾರೆ ಅಂತ ಅನ್ಸುತ್ತಾ? ಹೇಗೆ ವಿಶ್ಲೇಷಣೆ ಮಾಡಬಹುದು ಇದನ್ನ? ಅರುಣ್, ಈಗಾಗಲೇ ನೀವು ನೋಡ್ತಾ ಇರ್ಬೋದು. ಯಾಕೆಂದ್ರೆ ಅಮಿತ್ ಶಾ ಮತ್ತೆ ಮೋದಿ ಜೋಡಿ ಏನಿದೆ ಆ ಒಂದು ಜೋಡಿ ನಿರ್ಧಾರ ಬಹಳಷ್ಟು ಕಠಿಣವಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸಂಘ ಆಗಿರ್ಬೋದು, ಯಾವುದೇ ಹಿರಿಯ ನಾಯಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಹಾಗಾಗಿ ಅಲ್ಲಿ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋ ನಿರ್ಧಾರಕ್ಕೂ ಕೂಡ ಬರ್ತಾರೆ. ಯಾಕೆಂದ್ರೆ ಸಾಕಷ್ಟು ಉದಾಹರಣೆಗಳು ದೇಶದಲ್ಲಾಗಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಹಾಗಾಗಿ ಅಮಿತ್ ಶಾ ಅವರ ಒಂದು ನಿರ್ಧಾರ ಆ ಒಂದು ಹೈಕಮಾಂಡ್ ಮಟ್ಟದ ಮೂಲದ ನಾಯಕರ ಜೊತೆ ಮಾತುಕತೆ ನಡೆಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಅಂತಿಮವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದಕ್ಕೆ ಅದು ಭದ್ರಾಗಿರ್ತಾರೋ ಅಥವಾ ಇಲ್ಲ ಮುಂದುವರಿಸ್ತೀನಿ ಚಾಲೆಂಜ್ ಮಾಡ್ತೀನಿ ಅಂತ ಮುಂದೆ ಹೋಗ್ತಾರೋ ಅನ್ನೋದು ಕೂಡ ಕಾದು ನೋಡ್ಬೇಕು. ಒಂದು ವೇಳೆ ಆ ರೀತಿ ಏನಾದರೂ ಹೈಕಮಾಂಡ್ಗೆ ಚಾಲೆಂಜ್ ಮಾಡೋದಾದ್ರೆ ನಿಜಕ್ಕೂ ಕೂಡ ಈಶ್ವರಪ್ಪನವರ ವಿರುದ್ಧ ಕಠಿಣ ಕ್ರಮ ನಿಶ್ಚಿತ ಅಂತ ಕೂಡ ಬಿಜೆಪಿ ಕೆಲ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರಾಜ್ಯಾದ್ಯಂತ ರಣಭೀಕರ ಬರ ಆವರಿಸಿದೆ. ಆದರೆ ಈಗ ಆ ಬರದ ಬಿಸಿ ಬೆಂಗಳೂರಿಗೆ ಮುಟ್ಟುತ್ತೆ. ಈ ಬಾರಿ ಮಳೆ ಕೈಕೊಟ್ಟ ಕಾರಣ 40 ವರ್ಷಗಳಲ್ಲಿ ಕಂಡು ಕೇಳರಿಯದ ಜಲಕ್ಷಾಮ ಆವರಿಸುತ್ತೆ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಾಕಷ್ಟು ವಿವಾದದ ನಡುವೆಯೂ ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಏರಿದಂತ ಡೊನಾಲ್ಡ್ ಟ್ರಂಪ್ ರಿಂದ ಔತಣ ಕೊಟ್ಟಾದ್ರಲ್ಲಿ ಸಾಂಗ್ಲಿಯಾನ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ.